ಪ್ರತಿಯೊಬ್ಬರಿಗೆ ವಿಮೆ ರೂಪದಲ್ಲಿ ಯಾರಾದ್ರೂ ವಿಮೆ ಮಾಡಿಸಿದ್ರೆ ಬಂದ ಬರ್ತೈತಿ. ಯಾಕಂದ್ರೆ ಮಾಡ್ಸ್ಕೊಂತಾರ. ಹೌದ್ರಿ, ಆ ವಿಮೆ ರೂಪದಾಗ ಅಂದ್ರೆ ಬಸವಣ್ಣಿಗೆ ಯಾವ್ದಾರ ಒಂದು ಅನಾಹುತ ಆದ್ರೆ ಅದನ್ನ ಕೊಡ್ಬೋದು. ಅದನ್ನ ರೂಪ ಮಾಡಿದ್ರೆ ಅಂದ್ರೆ ಅದು ಆಕೈತಿ. ಅದನ್ನೊಂದು ಜಾರಿಗೆ ತಂದ್ರೆ ಅಂದ್ರೆ ಒಳ್ಳೇದಾಕೈತಿ. ಎಲ್ಲರೂ ಮಾಡ್ಸ್ಕೊಂತಾರ. ಅವಾಗ ನಮ್ಗೆ ಕೇಳಂತ ಅಧಿಕಾರ ಇಲ್ಲ. ಯಾಕಂದ್ರೆ ವಿಮೆ ಇರ್ತೈತಿ, ಅದ್ರಾಗ ಇದು ಮಾಡಿ ಕೊಡ್ತಾರ ಅವರು. ಈ ತರ ಎಲ್ಲ ಸೌಲಭ್ಯಗಳು. ಆನಂತರ ಎಲ್ಲರಿಗೂ ಇದನ್ನ ಕಲ್ಪಿಸೋದು ಈ ತರ ಇದಾದವು. ಅದಕ್ಕೆ ಎಲ್ಲಾ ಸೌಲಭ್ಯಗಳನ್ನ ಈ ತರ ತಗೊಂಡ್ರಿ. ಗೌರ್ಮೆಂಟ್ ಇಂದ ಬರಂತಾವು ಆಕ್ಚುಲಿ ಸುಪ್ರೀಂ ಕೋರ್ಟ್ ಇಂದ ಆದೇಶ ಆಗೈತೆ. ಆದ್ರೆ ಇವ್ರು ರಾಜ್ಯ ಸರ್ಕಾರದಲ್ಲಿ ಇದನ್ನ ಬಳಸೋಲ್ರಿ. ಅದು ಇದೆಲ್ಲ ಲೆಟರ್ ಅದು ನಿಮ್ಗೆ ತೋರಿಸ್ತಾನೆ. ಮೋಸ್ಟ್ಲಿ ನೀನು ಫೇಸ್ಬುಕ್ನಾಗ ಆರ್ಪಿ ಗಿರೀಶ್ ಅವ್ರು ಹಾಕ್ಯಾರದ್ ನಾನು ಕುತ್ಕೊಂಡು ಓದಿರ್ಬೇಕಾರೆ ಆ ಥರ ಅದಾವು. ಅದನ್ನೆಲ್ಲ ನಾವು ತಗೋಬಂದ್ವಿ. ನಮ್ಮನ್ನು ಸ್ವಾರ್ಥ ನಾವು ಮಾಡ್ಕೊಳಕಂತ ಹೊರತು ನಮ್ಮ ಊರಿ ಹತ್ತು ನನ್ನ ಊರಿ ಹತ್ತು ಇದಾನ ಹಿಡ್ದೈತೆ ಹೊರತು ನಮ್ಮ ಊರಿಗೆ ಬಿಟ್ಟು ಒಂದು ಮಾನ್ಯತೆ ಹೋಗ್ರಿ. ಎಲ್ಲರೂ ಅಣ್ಣ ತಮ್ಮರಾಗಿ ನಾವು ಎಲ್ಲ ಬಸ್ಸನ್ನು ಒಂದಂತ ಧ್ಯಾನ ಮಾಡಿ ಎಷ್ಟು ಮಾತು ಹೇಳಿ 2 ಮಾತು ನಾನು ಮುಗಿಸ್ತೇನೆ. ಇನ್ನೂ ಒಂದು 2 ಮಾತು ಅಭಿಮಾನಿಗಳಿಗೂ ಎಲ್ಲ ಊರಿನ ಅಭಿಮಾನಿಗಳಿಗೂ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಾರ ಅವ್ರಿಗೂ ತುಂಬ ಧನ್ಯವಾದಗಳು. ವಿಡಿಯೋ ಮಾಡ್ಕೊಳ್ಳೋದು ನಮಗೆ ಪ್ಲಸ್ ಪಾಯಿಂಟ್. ವಿಡಿಯೋ ಮಾಡ್ಕೊಡ್ರಿ, ಫೋಟೋ ಹಿಡ್ಕೊಡ್ರಿ. ನಿಮ್ಮ ಕೆಲಸ ನೀವು ಮಾಡಿದ್ರೆ ಕೆಲಸ ನಾವು ಮಾಡ್ತೀವಿ. ಹಾವೇರಿ ಜಿಲ್ಲೆದೊಳಗೆ ಹಾವೇರಿ ಒಳಗೆ ನಾವು ಫಸ್ಟ್ ಹಬ್ಬ ಮಾಡ್ತೀವಿ. ಅದು ನಾಗಿ ಮಟ್ಟಾಗ ಮಾಡ್ತೀವಿ. ನಿಮ್ಮ ರೂಲ್ಸ್ ರೆಗ್ಯುಲೇಷನ್ಸ್ ಏನು ನೀವು ಮಾಡಿರಿ, ನಮ್ದು ಐತಿ ನಾವು ಮಾಡ್ತೇವೆ. ಹಬ್ಬ ಮಾಡಬಾಡ್ರಿ ಅಂತಂದು ನೀವು ಮಾಡ್ರಿ, ಹಬ್ಬ ಮಾಡ್ತೀವಿ. ನೀವು ರೈತರಿಗೆ ಹಬ್ಬ ಮಾಡಬಾಡ್ರಿ, ಗಣಪತಿ ಹಬ್ಬ ಡಿಜೆ ಹಚ್ಚಬಾಡ್ರಿ, ದೀಪಾವಳಿ ಬಂದ್ರೆ ಹೋರಿ ಹಬ್ಬ ಮಾಡಬಾಡ್ರಿ. ಎಷ್ಟು ರೂಲ್ಸ್ ರೀ ಎಲ್ಲ ರೂಲ್ಸ್. IPL ಮಂದಿ ಜನ ಸಿಕ್ಕಲ್ಸತ್ರ ಅಲ್ಲಿ ಯಾವ ಇರಲಿಲ್ಲ. ನೀವೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗಿ ಸಿಪಿಐ ಕೊಡ್ತಾರ, ಪಾಪ ಸಿಪಿಐ ಬಂದು ಮಾರ್ಕೆಟ್ ಫೋನ್ ಮಾಡ್ತಾರ. ಡಿಸೆಂಬರ್ ಗೊತ್ತಾಗಿಲ್ಲ ಅಂತ ನನಗೆ ಒಂದು ವಾರಕ್ಕೆ ಪೊಲೀಸರು ಗಂಟೆ ಸಾಹೇಬ್ರಂತ ಬರ್ಬೇಕಂತ ಅಂದ್ರೆ ನಾವು ಹಬ್ಬ ಆಡೋ ಸಂಬಂಧ ನಮ್ಗೆ ಕರೆಯತ್ರ ಅವ್ರೆ. ನಾವು ಹಬ್ಬ ಆಡ್ತಾರ, ನೀವು ಕರ್ಕೊಂಡು ನಮ್ಮ ಹೋಗಿ ಕುಂದಿಸ್ರಿ, ಜೈಲಿ ಹಾಕ್ರಿ, ಎಲ್ಲ ಮಾಡ್ರಿ. ನಾವು ಬೇಗ ತಗೊಂತ ಕಾನೂನು ಐತಿ. ನಿಮ್ಗೆ ಕಾನೂನು ಒಳಗೆ ಹಬ್ಬ ಮಾಡಬಾರ್ದು ಮಾಡ್ಬೇಕಂತ ಸತ್ತು ಅದಾವಲ್ರಿ, ಅವ್ ಯಾವ ಇಲ್ಲ ನಮ್ಗೆ ರೈತರಿಗೆ. ನೀವು ಗಲ್ಲಿ ಹಾಕಿ ಹಬ್ಬ ಮಾಡ್ತೀವಿ ನಾವು. ಅದನ್ನ ನೀವು ವಿಡಿಯೋ ಮಾಡ್ಕೊಂಡು ಸುಮ್ಮನೆ ವೈರಲ್ ಮಾಡ್ಕೊಂಡು ನಾವು ವೈರಲ್ ಮಾಡ್ಕೊಂಡು ನೀವು ವೈರಲ್ ಮಾಡ್ಕೊಂಡು ಪಬ್ಲಿಸಿಟಿ ಮಾಡ್ಕೊಂತಾರೆ. ದಯವಿಟ್ಟು ಹಬ್ಬ ಮಾಡಕ್ಕೆ ನೀವು ಅನುಮತಿ ಕೊಡ್ತಾರೆ. ಹೆಂಗೆ ವಿಡಿಯೋ ಮಾಡ್ತಿರಲ್ಲ, ನಿಮ್ಮ ಏನು ಹೇಳ್ತಾರೆ ನಿಯಮಗಳು ನಾವು ಪಾಲಿಸ್ತೀವಿ. ನಿಮ್ಮ ವಿರುದ್ಧ ನಾವು ಹಬ್ಬ ಮಾಡಂಗಿಲ್ಲ. ನಿಮ್ಮ ನಿಯಮಗಳನ್ನ ಇಟ್ಕೊಂಡು ಹಬ್ಬ ಮಾಡ್ತೇವೆ. ದಯವಿಟ್ಟು ನಮಗೆ ನೀವು ರೂಲ್ಸ್ ಅನ್ನ ಎಲ್ಲ ಹಾಕ್ಬೇಡ್ರಿ. ಸುಮ್ಮನೆ ವಿಡಿಯೋ ಪಡ ಮಾಡ್ಕೊಂಡು ವೈರಲ್ ಮಾಡ್ಕೊಂಡು ಈ ಹಬ್ಬ ಮಾಡೋದು ಸ್ವಲ್ಪ ಬಂದು ನೀವು ಹೇಳ್ಬೇಕಾಯ್ತು. ನೀವು ಎಲ್ಲ ಬಂದು ಮಕ್ಕಳು ಬಂದು ವಿಡಿಯೋ ಮಾಡ್ಕೊಂಡು ನಮ್ಮ ಮೂಡ್ರೆ ಹೇಳ್ತಾರ ಎದುರಿಗೆ ಆ ಕಡೆ ನೋಡಿ ಸ್ವಲ್ಪ ದೂರ ಅದಕ್ಕೆ ಸರ್ ದಯವಿಟ್ಟು ವಿಡಿಯೋ ಮಾಡ್ಕೊಂಡು ಕೊಡಿ ಸರ್. ಸಾಹೇಬ್ರಿಗೆ ಅಂತ ತೊಂದರೆ ಇಲ್ಲ. ನಾವು ಹಬ್ಬ ಮಾಡ್ತೇವೆ. ಅದು ಹಾವೇರಿ ಒಳಗೆ ಫಸ್ಟ್ ಹಬ್ಬ ನಾವು ಮಾಡ್ತೇವೆ. ಎಲ್ಲ ಸಹಕಾರದೊಂದಿಗೆ ಎಲ್ಲಾ ರೈತರು, ಮಾಲಕರು, ಊರಿನ ಅಭಿಮಾನಿಗಳು ನಮ್ಗೆ ಹೆಲ್ಪ್ ಕೊಟ್ಟರೆ ಸಪೋರ್ಟ್ ಮಾಡ್ತಾರ. ನಾಗೇಮಟ್ಟಿ ಒಳಗೆ ನಾವು ಹಬ್ಬ ಮಾಡ್ತೇವೆ. ಬಂದಂತ ಎಲ್ಲಾ ಯುವಕರು, ಹಿರಿಯರು, ಇದಕ್ಕ ನೀವು ಹಬ್ಬ ಮಾಡಕ್ ಓಕೆ ಇದೆಯಾ? ಒಂದೇ ಹಬ್ಬ ನಾಗೇಮಟ್ಟಿ ಹಬ್ಬ, ಇದಕ್ಕ ನಿಮ್ದೆಲ್ಲ ಒಪಿನಿಯನ್ ಐತ್ಯಾ ಮಾಡಕ? ರೈತರ ಹಬ್ಬ ಇದು ಯಾರ್ದು ಇದರಿಂದ ಹಬ್ಬ ಮಾಡಕ್ ಗೊತ್ತಿಲ್ಲ. ರೈತರ ಹಬ್ಬ ಬೆಳಿಬೇಕು. ಅದಕ್ಕೆ ಹಾವೇರಿ ಜಿಲ್ಲೆ ಒಳಗ ಫಸ್ಟ್ ನಾಗೇಮಟ್ಟಿ ಹಬ್ಬ ಮಾಡ್ತೇವೆ. ಆ ನಾಗೇಮಟ್ಟಿ ಹಬ್ಬಕ್ಕೆ ನಿಮ್ಗೆ ಸಹಕಾರ ಕೊಟ್ರೆ ನಾವು ಮುಂದುವರ್ತೀವಿ. ಹಬ್ಬ ಮಾಡ್ಬೇಕಂತ ಅದು ಡಿಪಾರ್ಟ್ಮೆಂಟ್ ರೂಲ್ಸ್ ಆಗಿರುತ್ತೆ. ನಾವು ಮಾಡಿ ಕಾನೂನು ನಮ್ದು ಐತಲ್ಲ ರೂಲ್ಸ್ ಐತಿ. ನಾವು ಹಬ್ಬ ಮಾಡೋದು ನಮ್ದು ಯಾರು ಕೇಳೋದಿಲ್ಲ. ಅವ್ರು ಮಾಡಿ ರೈತರ ಹಬ್ಬ ಉಳಿಬೇಕು, ಬೆಳಿಬೇಕಪ್ಪ. ಇಲ್ಲಿ ಬಂದಂತವ್ರ ಜನರು ಏನಂತಿರಲ್ಲ, ಇಂಥ ದಿವಸ ನಾವು ಸ್ಟ್ರೈಕ್ ಮಾಡೋಣಪ್ಪ ಅಂತ ಒಂದು ಡೇಟ್ ಫಿಕ್ಸ್ ಮಾಡಿದ್ರೆ ಬಂದಂತ ಎಲ್ಲಾ ಯುವಕರು, ದೊಡ್ಡವರು ಎಲ್ಲಾರು ಏನಿಲ್ಲ, ಪ್ರತಿಯೊಬ್ಬ ಮನೆಯವರು ಒಂದು ಜೊತೆ ಎತ್ತು ತರಬೇಕು. ಪ್ರತಿಯೊಬ್ಬರು ಒಂದು ಜೊತೆ ಎತ್ತು ತಗೊಂಬಂದ್ರೆ ಇಲ್ಲಿ ಬಂದಂತರ ಈಗ ಲಿಸ್ಟಿನೊಳಗ ಒಂದು 100 ಮಂದಿ ಅದ. 100 ಮಂದಿಗೆ ಒಬ್ಬರ 5 ಮಂದಿ ಒಂದು ಜೊತೆ ಎತ್ತು ತಗೊಂಬಂದ್ರೆ ಎಷ್ಟು ಜನ ಆಕತಿ, ಎಷ್ಟು ಇದೆ ಆಕತಿ, ಅದಕ್ಕೆ ಏನು ಸೌಲಭ್ಯ ಬೇಕು ಎಲ್ಲ ಕುತ್ಕೊಂಡು ತೀರ್ಮಾನ ಮಾಡ್ಕೊಂಡ್ರಿ. ಹಾವೇರಿ ಮನೆ ಹಬ್ಬ ನಡೆದಾಗ ಎಲ್ಲ ಊರಾಶಿ ಓಟ್ ಹಬ್ಬ ಮಾಡಿದ್ವಿ. ಕೇಸ್ ಆಗಿ 4 ಮಂದಿ ಮೇಲೆ ಮಾತ್ರ
ಇದು ಬೇಕಂತ ಮಾಡಿದ್ರು ಬೇಡ ಮಾಡಿದ್ರು ಏನ್ ಟಾರ್ಗೆಟ್ ಮಾಡ್ಕೊಂಡು ಡಿಪಾರ್ಟ್ಮೆಂಟ್ ಮಾಡ್ತೋ ಗೊತ್ತಿಲ್ಲ. ಮಾಡಿರೋದು 4 ಮಂದಿ ಮೇಲೆ ಇಡೀ ಸಾರ್ವಜನಿಕ ಊರಪ್ಪ ಪರ್ಮಿಷನ್ ತಗೊಂಡ್ ಮಾಡ್ಬೇಕನಪ್ಪ. ಊರಪ್ಪ ತಗೊಂಡ್ ಪರ್ಮಿಷನ್ ತಗೊಂಡ್ ಮಾಡ್ಬೇಕಾ? ಹಿರಿಯರ ಕಾಲದಾಗಿಂದ ಬಂದಂತದ್ದು. ಈಗ ದಸರಾ ಗಣಪತಿ, ಈಗ ಹಿಂದೂ ಮಹಾಗಣಪತಿ ಇವೆಲ್ಲ ನಮ್ಮ ಹಾವೇರಿ ಒಳಗ ಎಲ್ಲ ಗಣಪತಿ ಹಬ್ಬಕ್ಕೆ ಆಲ್ ಕರ್ನಾಟಕದಾಗ ಇವನೇನ್ ಪರ್ಮಿಷನ್ ತಗೊಂಡ ಮಾಡ್ಯಾರ? ದಸರಾ ಪರ್ಮಿಷನ್ ತಗೊಂಡ ಮಾಡಾಕತ್ತಾರ? ಅದು ಪ್ರಾಣಿ ವಿಷಯ ಅಲ್ಲ. ಸಾವು ನೋವು ಯಾರು ಕಂಡು ಬಂದಿಲ್ಲ. ಈ ವಿಮಾನ್ಯಾಗ ಮಂದಿ ಎಷ್ಟು ಮಂದಿ ದುರಂತ ಆಗಿ ಸತ್ರಪ್ಪ. ಕ್ರಿಕೆಟ್ ಅದು ವಿಶ್ವಕಪ್ ಯಾರು ಆರ್ಸಿಬಿ ಕಪ್ ಗೆದ್ರು, ಅನಾಸ್ತಿವಾಗಿ ಜೀವನ ಕಳ್ಕೊಂಡ್ರು. ಅವ್ರು ಯಾರು ಬಂದು ನೀವು ಸಾಯ್ದೆ ಅಂತ ಹೇಳಿದ್ರ? ಆಟ ಆಡಾರ 2 ಟೀಮ್ನವರು ಬಂದು 20 ಜನ ಎಲ್ಲೆಲ್ಲೋ ದುರ್ಘಟನೆ ಹಾಕವು. ಇದನ್ನೇ ಯಾಕೆ ಟಾರ್ಗೆಟ್ ಮಾಡ್ಯಾರ? ಆಮೇಲೆ ಮೊನ್ನೆ ದೇಸಾಗಲ್ಲಿ ಒಳಗ ಈರಣ್ಣನ ಗುಡಿ ಅಂತಲೇ ಹಬ್ಬ ಮಾಡಿದ್ವಿ. ಸಾರ್ವಜನಿಕರ ಹಬ್ಬ ಅದನ್ನ 4 ಮಂದಿ ಮೇಲೆ ಟಾರ್ಗೆಟ್ ಮಾಡ್ಯಾರ. ಆಯೋಜಕರ ಇದಕ್ಕೆ ಯಾರು ಆಯೋಜಕರು ಅದಾರಪ್ಪ? ನಿಮ್ಮಲ್ಲಿ ಹಳ್ಳಿಯಾಗ ಹಬ್ಬ ಮಾಡ್ತಿರಲ್ಲ, ಯಾರು ಆಯೋಜಕರು ಅದಾರ? ಊರ ಹಬ್ಬ ಎಲ್ಲಾರು ಹಿರಿಯರು ಮಾಡ್ಯಾರ. ಅದನ್ನ ಉಳಿಸ್ಬೇಕು, ಬೆಳೆಸ್ಬೇಕು. ಅಷ್ಟು ಮಾಡ್ಕೊಂತ ಹೊಂಟಾರ. ಈಗ ಆಯೋಜಕರಿಲ್ಲ, ಯಾರಿಲ್ಲ. ಇದನ್ನ 2ನೇ ಹಬ್ಬ ಏನ್ ಮಾಡ್ತವಲ್ಲ ಅದಕ್ಕೆ ಆಯೋಜಕರು ಇರ್ತಾರ, ಅದಕ್ಕೊಂದು ಪರ್ಮಿಷನ್ ಇರ್ತೈತಿ. ಅದನ್ನ ತಗೊಂಡ್ ಮಾಡಂತದ ಒಂದು ಹಬ್ಬ. ಸರ್, ನಗರಸಭೆಯಿಂದ ನಮ್ಗೆ ದುಡ್ಡು ಕೊಡ್ತಾರ ಹಬ್ಬ ಮಾಡ್ರಿ ಅಂತ. ನಗರಸಭೆ ಗೌರ್ಮೆಂಟ್ ನಮ್ಗೆ ದುಡ್ಡು ಕೊಟ್ಟ ಹಬ್ಬ ಕೊಟ್ಟಾಗ ನೀವು ನಮ್ಮ ಯಾಕೆ ಕೇಸ್ ಮಾಡ್ತೀರಿ? ನಗರಸಭೆ ದುಡ್ಡು ಕೊಡ್ತಾರ ಹಬ್ಬ ಮಾಡ್ರಿ ಅಂತ 20 ಸಾವಿರ ಕೊಡ್ತಾರ, ಮಂಡಕ್ಕೆ ಹಬ್ಬ ಮಾಡ್ರಿ ಅಂತಂದ ಹೇಳಿ ನಗರಸಭೆ ಮಾಡ್ರಿ, ಕಂಪ್ಲೇಂಟ್ ಕೇಸ್ ಮಾಡಿ ಬಂದಂತ ಪದ್ಧತಿ ದುಡ್ಡು ಕೊಟ್ಟರೆ ನಗರಸಭೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿರಲ್ಲ. ಅಲ್ರಿ, ಹಿಂದಲಿಂದ ಬಂದಂತ ಹಬ್ಬ, ಹಿರಿಯರು ಮಾಡಿದಂತ ಹಬ್ಬ ಇದು. ಯಾಕೆ ಬಂದ್ ಮಾಡ್ಬೋದಲ್ಲ? ದಸರಾ ಬಂದ್ ಮಾಡ್ಬೋದು, ಗಣಪತಿ ಹಬ್ಬ ಬಂದ್ ಮಾಡ್ಬೋದು. ಯಾ ಹಬ್ಬನ ಬೇಡಪ್ಪ ನಮ್ಮ ಹಿಂದೂ ಎಲ್ಲ ಇದಕ್ಕ ಒಟ್ಟ ಹಬ್ಬನ ಸಲ ಬೇಡಪ್ಪ. ಅವ್ರ ಪರ್ಮಿಷನ್ ತಗೊಂಡ ಮಾಡಕ್ ಹೆಂಗ ಅನುಕೂಲ ಐತ್ಯಾ? ಮಾಡಕ್ ಆಕೈತೇನ್ರಿಪ್ಪ ಅವ್ರ ಪರ್ಮಿಷನ್ ತಗೊಂಡ? 2ನೇ ಹಬ್ಬ ಏನ್ ಮಾಡಕ್ ಅದನ್ನ ಬೇಕಂತ ಪರ್ಮಿಷನ್ ತಗೊಂಡ್ ಮಾಡೋಣ. ಅದಕ್ಕೇನು ಸೌಲಭ್ಯಗಳು ಬೇಕು, ಅದಕ್ಕೇನು ಬೇಕು ತಗೊಂಡ್ ಮಾಡೋಣ. ಮಾತಾಡಿ ಅದೇನೇ ಆಗಲಿ, ಏನೇ ಕಷ್ಟ ಬರಲಿ, ನಮ್ಮನ್ನೆಲ್ಲ ಒಳಗೆ ಹಾಕ್ಲಿ, ನಾವು ಆದ್ರೂ ಹಬ್ಬ ಮಾಡೇ ತೀರ್ತವಿ. ನಮ್ಮ ನಾಗಿನಮಟ್ಟಿಯಲ್ಲಿ ಮೊದಲನೇ ಹಬ್ಬ ಆಗೇ ತೀರ್ತತಿ ಅಂತ ಹೇಳಿದ್ರು. ಎಲ್ಲರೂ ಯುವಕರು ನಿಮ್ಮ ಊರಾಗ ಎಲ್ಲರೂ ಧೈರ್ಯ ತಗೊಂಡು ನಾವು ಎಲ್ಲರೂ ನಮ್ಮ ಊರಾಗ ಹಬ್ಬ ಮಾಡ್ತೀವಿ ಅಂತ ಎಲ್ಲರೂ ಒಂದು ಧೈರ್ಯವನ್ನು ತೋರಿಸಿದ್ರೆ ಈ ಹಬ್ಬ ಯಶಸ್ವಿಯಾಗಿ ಮುನ್ನುಗ್ತತಿ. ಇಲ್ಲ ಅಂದ್ರೆ ನೀವು ಫೇಸ್ಬುಕ್ನಾಗ ಸ್ಟೇಟಸ್ನಾಗ ಅಲ್ಲೇ ಮನ್ಯಾಗ ಹೆಂಗಸ್ರ ಮುಂದ್ ಕುಂತು ಹಂಗ ಪಟ ಹಾಕಿ ಅದು ಕಷ್ಟ ಪಡೋದಲ್ಲ ನೋಡ್ರಿ. ಫ್ಯಾನ್ ಕುಂತ ಹಾಕೋದು ನಾವು ಪೊಲೀಸರಿಗೆ ಹೆದರ್ಬಾರ್ದಂದ್ರೆ ನಮ್ಮ ಪರಂಪರೆಯ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನಾವು ತಾತ ಮುತ್ತಾತಿಂದಂತ ಬಂದಂತ ಈ ಹಬ್ಬ, ಇದಕ್ಕೆ ಯಾರು ಪರ್ಮಿಷನ್ ತಗೋಬೇಕಾಗಿಲ್ಲ. ನಾನು ನನ್ನ ಸರ್ವಿಸ್ ಪ್ರಕಾರ ಒಂದು 25ರಿಂದ 28 ವರ್ಷ ಆಯ್ತು ಈ ಹಬ್ಬ ಮಾಡಾಕತ್ತಿ. ನಾವು ಯಾವತ್ತೂ ಪರ್ಮಿಷನ್ ತಗೊಂಡೇ ಇಲ್ಲ. ಇವ್ರ ಅಪ್ಪಾರಿದ್ರು ಡೊಳ್ಳೆಪ್ಪ ಅಡಿಯಪ್ಪ ಡೊಳ್ಳೆನ್ ಅಂತೇಳಿ ಅವ್ರ ಕೈಯಲ್ಲೆಲ್ಲ ಕೆಲಸ ಮಾಡಿ ಅವರು ಇವತ್ತಿಲ್ಲ, ಆದ್ರೂ ನಾವು ಅದನ್ನ ಮುನ್ನುಗ್ಸ್ಕೊಂಡು ಹೊಂಟವಿ. ಯಾವತ್ತೂ ಪರ್ಮಿಷನ್ ತಗೊಂಡೇ ಇಲ್ಲ ಹಬ್ಬಕ್ಕೆ. ಊರ ಹಬ್ಬಕ್ಕೆ ಯಾಕ್ರಿ ಪರ್ಮಿಷನ್ ತಗೋಬೇಕು? ನಾವು ರೈತರು ಎಲ್ಲಿ ಹೋಗೋಣ ಹೇಳ್ರಿ? 22 ಎತ್ತನು ಊರಿಗೆ 10 ಜೊತೆ ಎತ್ತು ಸಿಗ್ತಾ ಇಲ್ಲ. ಎಲ್ಲ ಟ್ರ್ಯಾಕ್ಟರ್ ಎಲ್ಲ ಮಷಿನರಿ ವರ್ಕ್ ನಡೆದ್ಬಿಟ್ಟವು. ಯಾರು ಎತ್ತುಗಳನ್ನ ಸಾಕ್ತಾ ಇಲ್ಲ. ಈಗ ಇರೋವಿಷ್ಟನ್ನ ಕಟ್ಗರಿಗೆ ಕೊಟ್ಟು ಸುಮ್ಮನೆ ನಾವು ರೈತರ ಮನ್ಯಾಗ ಕುಂದ್ರೂ ಆಮೇಲೆ ಅವ್ರು ಎಲ್ಲರೂ ಉಣ್ತಾರ ಅನ್ನ. ದಯವಿಟ್ಟು ಈ ಹಬ್ಬವನ್ನ ಎಲ್ಲರೂ ಪ್ರತಿಯೊಂದು ಊರಿಗೂ 2 ಜೊತೆ 3 ಜೊತೆ ಎತ್ತು ತಗೊಂಬಂದು ದರ್ವೊಂದು ಹಾವೇರಿ ಜಿಲ್ಲೆ ಒಳಗೆ ಎಷ್ಟು ಹಳ್ಳಿಗಳದಾವು ಎಲ್ಲ ಹಳ್ಳಿಗಳಿಂದನೂ ಎತ್ತು ಬರ್ಬೇಕು. ಇವತ್ತು ಡೇಟ್ ಹೇಳ್ತಾರ ಅದನ್ನ ಯಾವತ್ತು ಅಂತೇಳಿ. ಅವ್ರಿಗೆಲ್ಲ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಎತ್ತುಗಳಿಗೆ ಮೇವಿನ ವ್ಯವಸ್ಥೆ ಅವ್ರು ಎಲ್ಲಿವರೆಗೂ ಅನುಮತಿ ಕೊಡಲ್ಲ ಅಲ್ಲಿವರೆಗೂ ಟೆಂಟ್ ಹಾಕೊಂಡು ಅಲ್ಲೇ ಮಕ್ಕಳನ್ನ SP ಆಫೀಸ್ಗಾಗಲಿ DC ಆಫೀಸ್ಗಾಗಲಿ. ದಯವಿಟ್ಟು ಯಾರು ಅವ್ರು ಬಂದ್ರು ಪೊಲೀಸ್ ಹಿಡ್ಕೊಂಡು ಹೋಗ್ತಾರ, ಇವ್ರು ಬಂದ್ರು ಯಾರು ಹಿಡ್ಕೊಂಡು ಹೋಗ್ಲಿ, ನಾವು ಹೋದವಿ ಬಿಡ್ಸ್ಕೊಂಬರಾಕ ಯಾರು ಹೆದರ್ಬಾಡ್ರಿ. ದಯವಿಟ್ಟು ಯಾವುದೋ ಅಹಿತಕರ ಘಟನೆಗಳನ್ನ ಮಾಡಬಾಡ್ರಿ. ನಮ್ಮದೇನಪ್ಪ, ನಮಗೆ ಮೆರವಣಿಗೆ ಮೂಲಕ ಹೋಗಿ ಮನವಿ ಸಲ್ಲಿಸೋದು. ಅವರು ಅದಕ್ಕೆ ಅವ್ರ ಅಭಿಪ್ರಾಯ ಏನು ಹೇಳ್ತಾರೋ ಅವತ್ತು ಕೇಳ್ಕೊಂಡು ಮುಂದಿನ ಕಾರ್ಯಕ್ರಮಗಳನ್ನ ನಾವು ಬೆಳೆಸ್ತೀವಿ. ಆಮೇಲೆ ಇದೀಗ ತಡವಾಗಿ ಬಂದಂತ ನಮ್ಮ ಸಂದೀಪ್ ಪಾಟೀಲ್ ಅವ್ರಿಗೆ ಹಾಗೂ ಇನ್ನುಳಿದ 4 ಜನ ಬಂದರು. ಅವ್ರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸಿ ಈ ಹೋರಿ ಹಬ್ಬದ
ಒಂದ್ನಾಲ್ಕು ಅಳಿವಿಗಾಗಿ ಉಳಿವಿಗಾಗಿ ಒಂದ್ನಾಲ್ಕು ಮಾತು ಮಾತಾಡ್ಬೇಕಂತೇಳಿ ಸಂದೀಪ್ ಪಾಟೀಲ್ ಅವ್ರನ್ನ ಕೇಳ್ಕೊತಾ ಇದೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.